ಹಲೋ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 2ನ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಇದು. ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಕೊನೆವರೆಗೂ ನೋಡಿ. ಈ ಕ್ವಶನ್ ಪೇಪರ್ದಲ್ಲಿ ಏನಿದೆಯಲ್ಲ 35 ಇಂಗ್ಲೀಷ್ ಕ್ವಶನ್ಗಳಿರ್ತವೆ, ಇಂಗ್ಲೀಷು 35 ಕನ್ನಡ ಕ್ವಶನ್ಗಳಿರ್ತವೆ, ಕನ್ನಡ, ಮತ್ತು ಇನ್ನು 30 ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳಾಗಿರ್ತವೆ, ಕಂಪ್ಯೂಟರ್ ನಾಲೆಜ್. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಎಕ್ಸಾಮ್ದಲ್ಲಿ ಇದೇ ಟೈಪ್ ಬರುತ್ತೆ ಕ್ವಶನ್ ಪೇಪರ್. ಸೊ ಮೊದಲನೇ ಪ್ರಶ್ನೆ ನೋಡಿ, ಯಾವ ಮೆಮೊರಿಯನ್ನು ರ್ಯಾಮ್ ಮತ್ತು CPU ನಡುವೆ ಇರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ರ್ಯಾಮ್ ಮತ್ತು CPU ನಡುವೆ ಸಂಗ್ರಹ ಮೆಮೊರಿ, ಸ್ಟೋರೇಜ್ ಮೆಮೊರಿ, ಕ್ಯಾಚ್ ಮೆಮೊರಿ ಅಂತ ಏನು ಕರಿತೀವಲ್ಲ, ಕ್ಯಾಚ್ ಮೆಮೊರಿ. ಸೊ ಇದನ್ನು ರ್ಯಾಮ್ ಮತ್ತು CPU ನಡುವೆ ಇರಿಸಲಾದಂಥ ಮೆಮೊರಿ ಆಗಿದೆ. ಆಪ್ಷನ್ ಎ, ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಪರಿಣಾಮಕಾರಿ ಸಮಯ, ಎಫೆಕ್ಟಿವ್ ಟೈಮ್ ಅಂತ ಕರಿತೀವಿ, ಎಫೆಕ್ಟಿವ್ ಟೈಮ್ ಅಂತ. ಇಲ್ಲಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು MS ವರ್ಡ್ನಲ್ಲಿ ಫೈಲ್ನ ಡಾಕ್ಯುಮೆಂಟ್ ಅಂಚು ಅಲ್ಲ ಅಂತ ಕೇಳಿದ್ದಾರೆ. ಎಕ್ಸ್ಟೆನ್ಷನ್ ಅಥವಾ ಅಂಚು, ಎಡ್ಜ್ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ. ಡೌನ್ ಅನ್ನುವಂಥದ್ದು MS ವರ್ಡ್ನಲ್ಲಿನ ಫೈಲ್ ಡಾಕ್ಯುಮೆಂಟ್ನ ಅಂಚು ಆಗಿರುವುದಿಲ್ಲ. ರೈಟ್ ಇರುತ್ತೆ, ಅಪ್ಪರ್ ಇರುತ್ತೆ, ಮತ್ತು ಬಾಟಮ್ ಇರುತ್ತೆ. ಸಿ ಮಾತ್ರ ಇರಲ್ಲ ಇಲ್ಲಿ. ನೆಕ್ಸ್ಟ್, MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ, F7 ಫಂಕ್ಷನ್ ಕೀಯನ್ನು MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಬಳಸಲಾಗುತ್ತದೆ. ನೆಕ್ಸ್ಟ್, MS ವರ್ಡ್ 2010ರಲ್ಲಿ ಹೊಂದಿರಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಎಷ್ಟು ಅಂತ ಕೇಳಿದ್ದಾರೆ. ಸೊ MS 2010ರಲ್ಲಿ ಇರ್ತಕ್ಕಂಥ ಗರಿಷ್ಠ ಫಾಂಟ್ ಸಂಖ್ಯೆ ಆಪ್ಷನ್ ಸಿ 1638 ಆಗಿದೆ. ನೆನ್ಪಿಟ್ಕೊಂಡಿರಿ, ಇದೇ ಟೈಪ್ ಎಕ್ಸಾಮ್ನಲ್ಲಿ ಬರ್ತವೆ ಪ್ರಶ್ನೆಗಳು. ಇನ್ನು MS ವರ್ಡ್ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ನ ಆಯಾಮ ಎಷ್ಟು ಅಂತ ಕೇಳಿದ್ದಾರೆ. ಸೊ MS ವರ್ಡ್ನಲ್ಲಿ ಲೆಟರ್ ಸೈಜ್ನ ಡಾಕ್ಯುಮೆಂಟ್ ಆಯಾಮದ ಎಷ್ಟು ಅಂದರೆ 8.5 ಇಂಚ್ ಇಂಟು 11 ಇಂಚ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಡ್ಯಾಶ್ ವಿಭಿನ್ನ ಪ್ರೋಟೋಕಾಲ್ ಬಳಸುವ 2 ನೆಟ್ವರ್ಕ್ಗಳಿಗೆ ಸಂಪರ್ಕಿಸುತ್ತದೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಏನು ನೋಡಿ, ಗೇಟ್ವೇ ಅನ್ನುವಂಥದ್ದು ವಿಭಿನ್ನ ಪ್ರೋಟೋಕಾಲ್ನ ಬಳಸುವ 2 ನೆಟ್ವರ್ಕ್ಗಳಿಗೆ ಸಂಪರ್ಕಿಸುವ ಸಾಧನವಾಗಿದೆ. ನೆಕ್ಸ್ಟ್, ಇಂಟರ್ನೆಟ್ನಲ್ಲಿ ಅನಧಿಕೃತ ಪ್ರವೇಶವನ್ನು ಪಡೆಯುವ ಪ್ರಮುಖ ಡೇಟಾವನ್ನು ನಾಶಪಡಿಸುವ ಬಳಕೆದಾರರ ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸುವ ಮತ್ತು ಅವರ ಗುರಿಗಳಿಗೆ ಸಮಸ್ಯೆಗಳನ್ನು ಉಂಟುಮಾಡುವ ವ್ಯಕ್ತಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಎ, ಕ್ರ್ಯಾಕರ್ ಮತ್ತು ಹ್ಯಾಕರ್ ಅಂತ ಕರೆಯಲಾಗುತ್ತದೆ ಇಂತಹ ವ್ಯಕ್ತಿಗಳಿಗೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದರೆ ಇದರಲ್ಲಿ ಸಫಾರಿ ಅನ್ನುವಂಥದ್ದು ಸರ್ಚ್ ಇಂಜಿನ್ ಆಗಿರುವುದಿಲ್ಲ. ನೆಕ್ಸ್ಟ್, ಸರ್ವರ್ನಿಂದ ಕಂಪ್ಯೂಟರ್ಗೆ ಇಮೇಲ್ ಸಂದೇಶವನ್ನು ಪಡೆಯಲು ಯಾವ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ ಸರ್ವರ್ನಿಂದ ಕಂಪ್ಯೂಟರ್ಗೆ ಇಮೇಲ್ ಸಂದೇಶವನ್ನು ಪಡೆಯಬೇಕು ಅಂತಂದರೆ. ನೆಕ್ಸ್ಟ್, MPEGಯ ಒಂದು ರೀತಿಯ ಡ್ಯಾಶ್ ಫಾರ್ಮೆಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ MPEG ಅನ್ನುವಂಥದ್ದು ಒಂದು ರೀತಿಯ ಯಾವುದಪ್ಪ ಅಂತಂದರೆ ಇದೊಂದು ವಿಡಿಯೋ ಫಾರ್ಮೆಟ್ ಆಗಿರುತ್ತದೆ. ನೆಕ್ಸ್ಟ್, ಯಾವ ಕಂಪ್ಯೂಟರ್ ವಿಜ್ಞಾನಿ ಫಿಶಿಂಗ್ ಪದವನ್ನು ಕಂಡುಹಿಡಿದರು ಅಂತ ಕೇಳಿದ್ದಾರೆ. ಸೊ ಫಿಶಿಂಗ್ ಅನ್ನುವಂಥ ಪದವನ್ನು ಕಾನ್ ಬಿ ಸ್ಮಿತ್ ರವರು ಕಂಡುಹಿಡಿದಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಸೂಚನೆ ವ್ಯಾಖ್ಯಾನವನ್ನು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ನಿಯಂತ್ರಣ ಘಟಕ ಅಥವಾ ಕಂಟ್ರೋಲ್ ಯೂನಿಟ್ ಮೂಲಕ ಮಾಡಲಾಗುತ್ತದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ, ಲಿನಕ್ಸ್ ಅನ್ನುವಂಥದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುವುದಿಲ್ಲ. ನೆಕ್ಸ್ಟ್, ವಾಣಿಜ್ಯ ಬಳಕೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ ಸೊ ಕಮರ್ಷಿಯಲ್ ಯೂಸ್ಗೆ ಲಭ್ಯವಾದಂತಹ ಮೊದಲ ಕಂಪ್ಯೂಟರ್ ಯಾವುದಂದ್ರೆ ಯುನಿವ್ಯಾಕ್ ಅನ್ನುವಂಥ ಕಂಪ್ಯೂಟರ್ ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಆಗಿದೆ. ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ EPROM ಚಿಪ್. EPROM ಚಿಪ್ಪನ್ನು ಮುಖ್ಯ ಕಂಪ್ಯೂಟರ್ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಚಿಪ್ಗಳನ್ನು ಅಳಿಸಬಹುದಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಅಂಶ ಅಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ, ಟೈಟಲ್ ಬಾರ್ ಅನ್ನುವಂಥದ್ದು ಕಂಪ್ಯೂಟರ್ನ ಅಂಶವಾಗಿರುವುದಿಲ್ಲ.
ಐಕಾನ್ಸ್ ಇರ್ತವೆ, ಟಾಸ್ಕ್ ಬಾರ್ ಇರುತ್ತೆ, ಸ್ಟಾರ್ ಬಟನ್ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಬಳಸುವಂತಹ ಅಪ್ಲಿಕೇಶನನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ, GUI ಅಂತ ಕರೆಯಲಾಗುತ್ತದೆ. GUI ಫುಲ್ ಫಾರ್ಮು ಕಮೆಂಟ್ ಮಾಡಿ ನೋಡೋಣ. ಇನ್ನು ಕೀಲಾಗರ್ ಆ್ಯಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಕೀಲಾಗರ್ ಆ್ಯಂಟಿವೈರಸ್ ಒಂದು ಸ್ಪೈವೇರ್ ಆಗಿರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, MS ಪವರ್ ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, Ctrl+J ಅನ್ನುವಂಥದ್ದು MS ಪವರ್ ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸುವ ಶಾರ್ಟ್ಕಟ್ ಕೀ ಆಗಿದೆ. ಯಾವ ವ್ಯೂನಲ್ಲಿ ಪ್ರೆಸೆಂಟೇಷನ್ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ಸ್ಲೈಡ್ ಸ್ಟಾರ್ಟರ್ ವ್ಯೂನಲ್ಲಿ ಒಂದು ಪ್ರೆಸೆಂಟೇಷನ್ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುತ್ತದೆ. ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಡ್ಯಾಶ್ ಪೂರ್ವ ನಿರ್ಧರಿತ ಬಣ್ಣಗಳು, ಫಾಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಥೀಮ್ ಅನ್ನುವಂಥದ್ದು ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಪೂರ್ವ ನಿರ್ಧರಿತ ಬಣ್ಣಗಳು, ಫಾಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ. ನೆಕ್ಸ್ಟ್, KSCLPಯ ಸಂಕ್ಷೇಪಣೆ ಅಥವಾ ಫುಲ್ ಫಾರ್ಮ್ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ನೋಡಿ, ಭಾಷಾ ಸಂಸ್ಕರಣೆ ಕನ್ನಡ ಸ್ಕ್ರಿಪ್ಟ್ ಕೋಡ್ ಆಗಿದೆ. ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅನ್ನುವಂಥದ್ದು KSCLPಯ ಫುಲ್ ಫಾರ್ಮ್ ಆಗಿರುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ನುಡಿ 6.0ದಿಂದ ಡ್ಯಾಶನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಸೊ ನುಡಿ 6.0 ಅನ್ನುವಂಥದ್ದು ಯುನಿಕೋಡನ್ನು ಆಧರಿಸಿದೆ. MS ವರ್ಡ್ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು ಪೇಜ್ ಸೆಟ್ನ ಯಾವ ವೈಶಿಷ್ಟ್ಯವನ್ನು ಬಳಸಬಹುದು ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಕಾಲಮ್ ವೈಶಿಷ್ಟ್ಯವನ್ನು ಬಳಸಬಹುದಾಗಿದೆ. ನೆಕ್ಸ್ಟ್, MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ Ctrl+ ಅನ್ನುವಂಥ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ. ಪ್ರಸ್ತುತ ದಿನಾಂಕ ಮತ್ತು ಇದನ್ನು ಕಂಡುಹಿಡಬೇಕಂತ ಅಂದರೆ ಟೈಮ್. MS ಎಕ್ಸೆಲ್ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಡ್ಯಾಶ್ ಚಿಹ್ನೆಯನ್ನು ಮುಂಚಿತವಾಗಿರಬೇಕು ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಅಪಾಸ್ಟ್ರಫಿ ಚಿಹ್ನೆಯನ್ನು ಬಳಸಲಾಗುತ್ತದೆ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು. MS ಎಕ್ಸೆಲ್ನಲ್ಲಿ ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಜನವರಿ 1, 1900 MS ಎಕ್ಸೆಲ್ನಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಆರಂಭಿಕ ದಿನಾಂಕವಾಗಿದೆ. ಇಲ್ಲಿಗೆ ಕನ್ನಡ ಸ್ಟಾರ್ಟು. ಇವಾಗ ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳು ಮುಗಿದಿದ್ದಾವೆ 30. ಇನ್ನು ಈ ಒತ್ತಕ್ಷರವುಳ್ಳ ಪದಗಳಲ್ಲಿ ಭಿನ್ನವಾದ ರೂಪವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಇದೊಂದು ಭಿನ್ನವಾದ ರೂಪ ಆಗುತ್ತೆ. ಯಾಕಂತಂದರೆ ಇವು ಸಜಾತಿಯ ಒತ್ತಕ್ಷರಗಳಾಗಿದ್ದಾವೆ, ಇದೊಂದು ವಿಜಾತಿಯ ಒತ್ತಕ್ಷರ ಆಗುತ್ತೆ. ನೆಕ್ಸ್ಟ್, ಮುಕ್ಕಂಡ ಪದದಲ್ಲಿರುವ ಅನುಸ್ವಾರ ಧ್ವನಿ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮ ಅನ್ನುವಂಥದ್ದು ಮುಕ್ಕಂಡ ಪದದಲ್ಲಿರುವ ಅನುಸ್ವಾರ ಧ್ವನಿಯಾಗಿದೆ. ಸಾರಿ, ಮ ಅಲ್ಲ, ನ ನ ಅನ್ನುವಂಥದ್ದು ಅನುಸ್ವಾರ ಧ್ವನಿಯಾಗಿದೆ. ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ. ಈ ವಾಕ್ಯದ ಕುರಿತಾದ 4 ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ತಪ್ಪಾಗಿರ್ತಕ್ಕಂಥದ್ದು ಇಂಗ್ಲೀಷ್ ಭಾಷೆ ಅತಿ ಬಳಕೆಯಿಂದ ಹೀಗಾಗಿದೆ ಅನ್ನೋದು ತಪ್ಪಾಗಿದೆ. ಮಿಕ್ಕಿದ 3 ಸರಿಯಾಗಿದ್ದಾವೆ. ಅಮಂಗಳವಾದುದನ್ನು ಸೌಮ್ಯವಾದ ಉಕ್ತಿಗಳಲ್ಲಿ ಹೇಳಲಾಗುತ್ತದೆ, ಅದರ ಒಂದು ಉದಾಹರಣೆಯನ್ನು ಇಲ್ಲಿ ಗುರುತಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಕೀರ್ತಿಶೇಷನಾಗುವಂಥದ್ದು ಅಮಂಗಳವಾದ ಸೌಮ್ಯವಾದ ಉಕ್ತಿಗಳಲ್ಲಿ ಹೇಳಲಾಗುತ್ತದೆ. ಬ್ಲೀಚಿಂಗ್ ಪೌಡರನ್ನು ಕೆಲವು ಅಗಸರು ಬ್ಲೀಚಿಂಗ್ ಪೌಡರ್ ಎಂದು ಉಚ್ಚರಿಸಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆ ಪುಡಿಗೂ ಬಿಳಿ ಪದಕ್ಕೂ ಸಂಬಂಧವಿದೆ ಎಂದು ಭಾವಿಸುವುದರಿಂದ ಈ ರೀತಿಯಾಗಿ ಕರೆಯಲಾಗುತ್ತದೆ ಬ್ಲೀಚಿಂಗ್ ಪೌಡರ್ ಅಂತ. ಕರ್ ಪ್ಲಸ್ ಪೋನ್ ಕರ್ಪೋನ್, ಕಾರ್ಬೋನ್, ಕಬ್ಬೂನ್, ಕಬ್ಬಿನ. ಇಲ್ಲಿ ಬರುವಂತಹ ಪೋನ್ ಮೂಲ ರೂಪದ ಸಮೀಪ ಅರ್ಥ ಏನು ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಆಪ್ಷನ್ ಸಿ ನೋಡಿ, ಲೋಹ. ಪೋನ್ ಸಮೀಪದ ಅಕ್ಷರ ಲೋಹ ಆಗುತ್ತೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವ ಅವಸರ ಪದಕ್ಕೆ
ಸಮಯ ಎಂಬ ಅರ್ಥ ಹೋಗಿ ಆತುರ ಎಂಬ ಅರ್ಥ ಬಳಕೆಯಲ್ಲಿದೆ. ಇದನ್ನು ಡ್ಯಾಶ್ ಅನ್ನಬಹುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಅರ್ಥಾಂತರ ಅಂತ ಕರೆಯಬಹುದು. ಬರಹದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಚಿತ್ರಲೇಖನ. ಬರಹ ಇತಿಹಾಸದಲ್ಲಿ ಮೊದಲ ಘಟ್ಟ ಅಂತಂದರೆ ಚಿತ್ರಲೇಖನ ಆಗುತ್ತೆ. ನೆಕ್ಸ್ಟ್, ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನವ್ಯ ಅನ್ನುವಂಥದ್ದು ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವಂತಹ ಸಾಹಿತ್ಯ ಘಟ್ಟವಾಗಿದೆ. ತೇಜಸ್ವಿ ಅವರ ಬರಹಗಳಲ್ಲಿ ಬರುವಂತಹ ನಾಯಿ ಹೆಸರು ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ಕಿವಿ ಅನ್ನುವಂಥದ್ದು ತೇಜಸ್ವಿರವರ ಬರಹದಲ್ಲಿ ಕಂಡುಬರತಕ್ಕಂಥ ನಾಯಿಯ ಹೆಸರಾಗಿದೆ. ಇನ್ನು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸುತ್ತಿರುವವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ಡಿ.ಎನ್. ಶಂಕರ ಭಟ್ರವರು ಈ ಒಂದು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸುತ್ತಿರುವವರಾಗಿದ್ದಾರೆ. ದ್ರಾವಿಡ ಭಾಷೆಯಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು ಅಂತ ಕೇಳಿದರೆ ಇದು ತೆಲುಗು ಭಾಷೆ. ತೆಲುಗು ಭಾಷೆಯು ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಯಾಗಿದೆ. ಕೀರ್ತನೆಗಳ ಜೊತೆ ಶ್ರೇಷ್ಠ ಕಾವ್ಯಕೃತಿಯನ್ನು ನೀಡಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ಕನಕದಾಸರು ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯಕೃತಿಗಳನ್ನು ನೀಡಿದವರಾಗಿದ್ದಾರೆ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಈ ವಚನದ ಕರ್ತೃ ಯಾರು ಅಂತ ಕೇಳಿದರೆ ಇಲ್ಲಿ ಅಕ್ಕ ಮಹಾದೇವಿರವರು ಈ ವಚನದ ಕರ್ತೃ ಆಗಿದ್ದಾರೆ. ನೀರೊಳಗಿರ್ದುಂ ಬೆವರ್ತನ್ ಉರಗ ಪತಾಕಂ ಇಲ್ಲಿ ಬರುವಂತಹ ಅಲಂಕಾರ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಕಂಡುಬರುತ್ತೆ. ಉತ್ಪ್ರೇಕ್ಷ ಅಲಂಕಾರ. ನಿನಗಮ್ಮನ್ ಅಹರ್ಪತಿ ಎಂಬಲ್ಲಿ ಅಮ್ಮನ್ ಪದಕ್ಕೆ ಇದರ ಅರ್ಥವನ್ನು ಗುರುತಿಸಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಅಪ್ಪ. ಅಪ್ಪ ಅನ್ನುವಂಥ ಅರ್ಥವನ್ನು ಗುರುತಿಸಲಾಗುತ್ತದೆ ನಿನಗಮ್ಮನ್ ಅಹರ್ಪತಿ ಅನ್ನುವಂಥದ್ರಲ್ಲಿ. ಮಣ್ಮತ ಪದಕ್ಕೆ ಸಮಾನ ಅರ್ಥ ನೀಡದ ಪದ ಗುರುತಿಸಿರಿ ಅಂತ ಕೇಳಿದರೆ, ಸೊ ನೀಡುವಲ್ಲ ನೀಡದ ಪದ ಕೇಳಿದ್ದಾರೆ. ಸೊ ಐರಲಸ ಅಂದರೆ ಹೌದು ಸರಿಯಾಗಿದೆ. ಪೊಡೆಯಲರ್ ಇದು ತಪ್ಪು, ಇದು ತಪ್ಪಾಗುತ್ತೆ. ಕರುವಿಲ್ಲ ಇದು ಕೂಡ ಸರಿ. ಕಮ್ಮುಂಗೋಲ್ ಇದು ಕೂಡ ಸರಿ. ಎರಡನೇದು ಮಾತ್ರ ತಪ್ಪು. ಇಲ್ಲಿ ಬೇಕಾಗಿರ್ತಕ್ಕಂಥ ಆನ್ಸರ್ ಬಿ ಆಗುತ್ತೆ. ಐಸಾಯಿ ಪದದ ಅರ್ಥ ಕೇಳಿದ್ದಾರೆ. ಸೊ ಐಸಾಯಿ ಅನ್ನುವಂಥ ಪದದ ಅರ್ಥ ಕ್ರೈಸ್ತ ಧರ್ಮದವ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಪುಲವುಂ ನಾಲಿಗೆ ಉಳ್ಳವಂ ಅಂದರೆ ಏನು ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ವಾಸುಕಿ. ಪುಲವುಂ ನಾಲಿಗೆ ಉಳ್ಳವಂ ಅಂತಾರೆ ವಾಸುಕಿ ಆಗುತ್ತೆ. ಇಂದ ಡ್ಯಾಶ್ ಇಂದ ಪ್ರತ್ಯಯದಿಂದ ಡ್ಯಾಶ್ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಗೊಳಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಂದ ಪ್ರತ್ಯಯದಿಂದ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಗೊಳಿಸಿದರೂ ಅರ್ಥ ಕೆಡದ ವಾಕ್ಯ ಯಾವುದಪ್ಪ ಅಂತಂದರೆ ಅಕ್ಕಿಯಿಂದ ಮಾಡಿದ ಇಡ್ಲಿ ಅನ್ನುವಂಥದ್ದು ಅರ್ಥ ಕೆಡದೇ ಇರತಕ್ಕಂಥ ಒಂದು ವಾಕ್ಯವಾಗಿದೆ. ಇಂದದಿಂದ ಅಲ್ಲಿಗೆ ಹೋದ್ರು. ಏಳನೇ ನರಕದ ಪುಳು ಎಂಬಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯದ ದೀರ್ಘವಾಗಿದೆ. ಇದು ಡ್ಯಾಶ್ ಲಕ್ಷಣ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಇದೊಂದು ಪೂರ್ವದ ಹಳಗನ್ನಡ ಲಕ್ಷಣವಾಗಿದೆ. ನೆಕ್ಸ್ಟ್, ಈ ನಾಲ್ಕರಲ್ಲಿ ತಪ್ಪಾಗಿರುವ ವಾಕ್ಯವನ್ನು ಗುರುತಿಸಿರಿ ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು ಅನ್ನೋದು ತಪ್ಪಾದಂಥ ವಾಕ್ಯವಾಗುತ್ತೆ. ಈ ಮೂರು ಸರಿಯಾಗಿದ್ದಾವೆ. ಪಾಸ್ ಮಾಡಿಕೊಂಡು ನೋಡಿಕೊಂಡು ಮುಂದೆ ಬನ್ನಿ. ಇನ್ನು ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ ಏನು ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಸಿ ಬದ್ಧವಣ ಅನ್ನುವಂಥದ್ದು ವರ್ಧಮಾನ ಪದಕ್ಕೆ ತತ್ಸಮ ರೂಪವಾಗಿದೆ. ಇನ್ನು ಚಳುವಳಿಯಾಗಿ ಮೂಡಿ ಸಾಹಿತ್ಯ ಉಳಿದದ್ದು ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ವಚನ. ಚಳುವಳಿಯಾಗಿ ಮೂಡಿ ಸಾಹಿತ್ಯ ಉಳಿದದ್ದು ವಚನ ಆಗುತ್ತೆ. ನೆಕ್ಸ್ಟ್, ಕೊಕ್ಕಿನಾಗ ಮುತ್ತ ಹಿಡ್ಕೊಂಡು ಬಾಲದಾಗ ನೀರ ಕುಡಿತೈತಿ ಈ ಒಗಟಿನ ಅರ್ಥವ ಗ್ರಹಿಸಿ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದೀಪ. ಇದಕ್ಕೆ ದೀಪ ಆಗುತ್ತೆ ನುಡಿಗಟ್ಟಿನ ಅರ್ಥ. ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳವಳಿಯ ವಸ್ತುವನ್ನು ಉಳಿದದ್ದಲ್ಲ. ಇದರಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಡಿ ನೋಡಿ, ದ್ವಾದಶ ರಾತ್ರಿ ಅನ್ನುವಂಥದ್ದು ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳವಳಿಯ ವಸ್ತುವನ್ನು ಉಳ್ಳದ್ದಲ್ಲವಾಗಿದೆ. ನೆಕ್ಸ್ಟ್, ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನು ಸೂಚಿಸಿರಿ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಹಳ ಅನ್ನುವಂಥದ್ದು ಗುಂಪಿಗೆ ಸೇರದ ಪದವಾಗಿದೆ.
ಉಚ್ಚೈಂಬಳ ಈ ಪದದ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಆಪ್ಷನ್ ಬಿ ಉಚ್ಚೈಂಬಳ ಬಲ ಅನ್ನುವಂಥದ್ದು ಈ ಪದದ ಸರಿಯಾದ ರೂಪವಾಗುತ್ತೆ. ನೆಕ್ಸ್ಟ್ ಅರೆ ವಣ್ಮಯ್ಯ ಶಬ್ದದ ಅರ್ಥವೇನು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಅರ್ಧನಾರೀಶ್ವರ. ಅರೆ ವೆಣ್ಮಯ್ಯ ಅನ್ನುವಂಥ ಪದದ ಅರ್ಥ ಅರ್ಧನಾರೀಶ್ವರ ಆಗುತ್ತೆ. ದೆಕ್ಕಾಳ ಶಬ್ದದ ಅರ್ಥವೇನು ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಸಿ ಆಡಂಬರ ಅನ್ನುವಂಥದ್ದು ದೆಕ್ಕಾಳ ಶಬ್ದದ ಅರ್ಥವಾಗುತ್ತದೆ. ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟು ಹಾಕಿಸಿದ ಶಾಸನ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಸಿ ನೋಡಿ ಆತಕ್ಕೂರು ಶಾಸನವು ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟಂತಹ ಹಾಕಿಸಿದ ಶಾಸನವಾಗುತ್ತೆ. ಗುಡಿಸಲು ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಇಲ್ ಪದದ ಅರ್ಥ ಏನು ಅಂತ ಕೇಳಿದರೆ ಇದು ಮಣೆ. ಇಲ್ಲ ಅಂತ ಅಂದರೆ ಮಣೆ ಆಗುತ್ತೆ. ಪದಗಳ ನಡುವೆ ನೀಡಬೇಕಾಗಿರುವ ವಿರಾಮವನ್ನು ಅನುಸರಿಸಿ ಸರಿಯಾಗಿರುವ ಒಂದು ವಾಕ್ಯವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಸೊ ಇಲ್ಲಿ ನೋಡಿ ಸರಿಯಾಗಿರುವ ಒಂದು ವಾಕ್ಯ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅನ್ನುವಂಥದ್ದು ಸರಿಯಾಗಿರುವ ಒಂದು ವಾಕ್ಯವಾಗಿದೆ. ನೆಕ್ಸ್ಟ್ ಪಲ್ಲಟಗೊಂಡಿರುವ ಈ ವಚನದ ಸಾಲುಗಳನ್ನು ಕ್ರಮಾನುಸಾರವಾಗಿ ಅರ್ಥದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಅರ್ಥದಲ್ಲಿ ಜೋಡಿಸಿ ಬರೆದಾಗ ನೋಡಿ ಏನಾಗುತ್ತೆ ಏನಪ್ಪ ಅಂತಂದರೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕಕ್ಕಂಜಿ. ಅದಾದಮೇಲೆ ಏನಪ್ಪ ಅಂತಂದರೆ ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು ಅಳಿಮಣದವ ಭಕ್ತಿ ಇಂತಾಯಿತ್ತು ರಾಮನಾಥ ಅಂತ ಕೇಳಿದ್ದಾರೆ. ಸೊ ಇಲ್ಲಿ PQPS ಅನ್ನುವಂಥ ಸರಿಯಾದ ಒಂದು ಜೋಡಣೆಯಾಗಿದೆ. ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾಗಿ ಅರ್ಥವಾಗಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ರಮಾನುಸಾರ ಅರ್ಥವಾಗಿ ಜೋಡಿಸಿ ಬರೆದಾಗ ಏನಾಗುತ್ತೆ ನೋಡಿ. ಫಸ್ಟ್ ನಿಮ್ಮ ಹೆಸರು ನಿಮ್ಮ ಹೃದಯದಲ್ಲಿದೆ, ನಿಮಗಿದು ಆತ್ಮೀಯ ಆಮಂತ್ರಣವಾಗಿದೆ. ಅದಾದಮೇಲೆ ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡುಬರತಕ್ಕಂಥ ಹೊಸ ಟ್ರೆಂಡ್ ಆಗಿದೆ. ಅದಾದಮೇಲೆ ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು, ಸಮಯವೂ ಕೂಡ ಉಳಿಯಿತು. ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯತೆ ತಪ್ಪಿ ಹೋಯಿತು. ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಬಿ QPSR. ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿಗೆ ಇಂಗ್ಲೀಷ್ ಪ್ರಶ್ನೆಗಳು ಸ್ಟಾರ್ಟ್, ಇಂಗ್ಲೀಷ್ ಗ್ರಾಮರ್ ಸ್ಟಾರ್ಟ್. ಸೊ 35 ಕನ್ನಡ ಆಯಿತು, 30 ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳಾಯಿತು. ಇವಾಗ 35 ಇಂಗ್ಲೀಷ್ ಪ್ರಶ್ನೆಗಳು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ 66ರಿಂದ 69. ದೀಸ್ ಆರ್ ಸೆಂಟೆನ್ಸ್ ವಿಚ್ ಆರ್ ದ ಡಿವೈಡೆಡ್ ಇನ್ ದ ನಂಬರ್ಡ್ ಇಂಟು 3 ಪಾರ್ಟ್ಸ್ ಇನ್ ವಿಚ್ ಆಫ್ ದ ಒನ್ ಕಂಟೇನ್ಸ್ ಎರರ್. ಅಂದರೆ ಆ ವಾಕ್ಯದಲ್ಲಿರ್ತಕ್ಕಂಥ ತಪ್ಪು ಪದವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಮೈ ಗ್ರ್ಯಾಂಡ್ ಮದರ್ ಹೂ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಅಸ್ ಇನ್ ಅ ಮಂತ್, ಇದರಲ್ಲಿ ನೋ ಎರರ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನು ತಪ್ಪಪ್ಪ ಅಂತಂದರೆ ಎರಡನೇ ತಪ್ಪಾಗುತ್ತೆ. ಹೂ ಲಿವ್ಸ್ ಇನ್ ಆಗಬೇಕು, ಹೂ ಲಿವ್ಸ್ ಇನ್ ಅ ಸ್ಮಾಲ್ ವಿಲೇಜ್ ಆಗಬೇಕು. ಅದಕ್ಕೋಸ್ಕರ ಎರಡನೇದಿಲ್ಲಿ ತಪ್ಪಾಗುತ್ತೆ, ಎರಡನೇ ಆಪ್ಷನ್. ನೈದರ್ ದ ಮ್ಯಾನೇಜರ್ ನಾರ್ ಹೀಸ್ ಕೊಲೀಗ್ಸ್ ಹ್ಯಾಸ್ ಅಪಾಲೈಸರ್ ಫಾರ್ ದೇರ್ ಲ್ಯಾಪ್ಸಸ್. ಇದರಲ್ಲಿ ಏನು ತಪ್ಪು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥದ್ದು ತಪ್ಪು ಏನಂದರೆ ಹ್ಯಾಸ್ ಅಂತ ಬಂದಿದೆಯಲ್ಲ, ಹ್ಯಾಡ್ ಆಗಬೇಕಿತ್ತು. ಅದಕ್ಕೋಸ್ಕರ ಹ್ಯಾಡ್ ಅಪಾಲೈಸರ್ ಫಾರ್ ದೇರ್ ಲ್ಯಾಪ್ಸಸ್ ಅನ್ನೋದು ಸರಿಯಾದ ತಪ್ಪಾಗಿದೆ. ಆಪ್ಷನ್ ಸಿ ತಪ್ಪು. ಅ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಈಸ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್. ಇದರಲ್ಲಿ ಏನು ತಪ್ಪು ಅಂತ ಕೇಳಿದ್ದಾರೆ. ಇದರಲ್ಲಿ ಏನು ತಪ್ಪು ಅಂದರೆ ಈಸ್ ರಿಪೋರ್ಟೆಡ್ ಅಲ್ಲ, ಹ್ಯಾಸ್ ರಿಪೋರ್ಟೆಡ್. ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಹ್ಯಾವ್ ಬೀನ್ ಅಂತ ಕೂಡ ಬರ್ಬೋದು. ಹ್ಯಾಸ್ ಬೀನ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್ ಅನ್ನೋದು ತಪ್ಪಾಗುತ್ತೆ, ಎರಡನೇ ತಪ್ಪಾಗುತ್ತೆ. ಗ್ರೇಟ್ ಆಫ್ ವರ್ಕ್ ವಾಸ್ ಡನ್ ಬೈ ಚಿಲ್ಡ್ರನ್, ನೋ ಎರರ್. ಇದರಲ್ಲಿ ಏನು ತಪ್ಪು ಅಂತ ಕೇಳಿದರೆ ಇದರಲ್ಲಿ ಏನು ತಪ್ಪಪ್ಪ ಅಂತಂದರೆ ಇದು ನೋ ಎರರ್, ಇದು ಸರಿಯಾದ ವಾಕ್ಯವಾಗಿದೆ. ದ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ಚಿಲ್ಡ್ರನ್ ಅನ್ನೋದು ಸರಿಯಾದಂಥ ವಾಕ್ಯವಾಗಿದೆ. ಅದರಲ್ಲಿ ಏನು ತಪ್ಪಿಲ್ಲ ಗ್ರಾಮೆಟಿಕಲಿ. ಇಲ್ಲಿ ನೆಕ್ಸ್ಟ್ 74ರಿಂದ 76. ಅಂಡರ್ಲೈನ್ಡ್ ಐಡಿಯಮ್ಸ್ ಫ್ರೇಸಸ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ದ ಸೆಂಟೆನ್ಸ್ ಚೂಸ್ ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ದ ಕರೆಕ್ಟ್ ಮೀನಿಂಗ್. ಅಂದರೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಅದರ ಮೀನಿಂಗ್ ಒಂದು ಲೈನ್ದಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಒಂದು ಸರಿಯಾದ ರೂಪ ಅಂತ ಕೊಟ್ಟಿದ್ದಾರೆ. ಸೊ ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಅ ಬ್ಲೂ ಮೂನ್. ಇಲ್ಲಿ ಒನ್ಸ್ ಇನ್ ಅ ಬ್ಲೂ ಮೂನ್ ಅನ್ನುವಂತಹ ಪದದ ಸರಿಯಾದ ಅರ್ಥ ಕೇಳಿದ್ದಾರೆ. ಸೊ ಈ ವಾಕ್ಯದ ಅಂಡರ್ಲೈನ್ ಮಾಡಿರುವುದರ ಅರ್ಥ ಇಲ್ಲಿ ಸರಿಯಾದಂತಹದ್ದು ಏನಾಗುತ್ತೆ ಅಂತಂದರೆ ಇದು ಐ ಡ್ರಿಂಕ್ ಕಾಫಿ ವೆರಿ ರೇರ್ಲಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ. ನೆಕ್ಸ್ಟ್ ದ ಇಂಗ್ಲೀಷ್ ಟೆಸ್ಟ್ ವಾಸ್ ಪೀಸ್ ಆಫ್ ಕೇಕ್. ಇಲ್ಲಿ ಪೀಸ್ ಆಫ್ ಕೇಕ್ ಅನ್ನುವಂಥದ್ರ ಅರ್ಥ ಏನಪ್ಪ ಅಂತಂದರೆ ಇದು ದ ಇಂಗ್ಲೀಷ್ ಟೆಸ್ಟ್ ವಾಸ್ ಈಸಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ. ಟುಡೇ
ಟುಡೇ ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಔಟ್ ಆಫ್ ದ ಬ್ಲೂ. ಇಲ್ಲಿ ಔಟ್ ಆಫ್ ದ ಬ್ಲೂ ಅನ್ನುವಂಥದ್ರ ಅರ್ಥ ಏನಪ್ಪ ಅಂತಂದರೆ ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಫ್ರಮ್ 80 to 82 ಕಂಟೈನ್ಸ್ ದ ಸೆಂಟೆನ್ಸ್ ವಿಚ್ ಬ್ಲ್ಯಾಂಕ್ ವಿಚ್ ಆಫ್ ದ ಶಾರ್ಟ್ ಫಿಲ್ ಅಪ್ರಾಪ್ರಿಯೇಟ್ ಅಲ್ಟರ್ನೇಟಿವ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕನ್ನು ಬಿಟ್ಟ ಸ್ಥಳವನ್ನು ತುಂಬಿ ಕೇಳಿದರೆ ದ ಪರ್ಸನ್ ನೀಡ್ಸ್ ದ ಡ್ಯಾಶ್ ಆಫ್ ಸೈಕ್ಯಾಟ್ರಿಸ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಹೊಂದಾಣಿಕೆ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಕೌನ್ಸಿಲ್. ದ ಪರ್ಸನ್ ನೀಡ್ಸ್ ದ ಕೌನ್ಸಿಲ್ ಆಫ್ ಸೈಕ್ಯಾಟ್ರಿಸ್ಟ್ ಆಗುತ್ತೆ. ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡ್ಯಾಶ್ ಅನ್ನುವಂಥ ಪದವನ್ನು ಲುಕ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ. ನೆಕ್ಸ್ಟ್, ಈಸ್ ಪೊಲಿಟಿಕಲ್ ಡ್ಯಾಶ್ ವಾಸ್ ಎಕ್ಸ್ಟ್ರಾಡಿನರಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿದಾಗ ಫೋರ್ಸೈಟ್ ಈಸ್ ಪೊಲಿಟಿಕಲ್ ಫೋರ್ಸೈಟ್ ವಾಸ್ ಎಕ್ಸ್ಟ್ರಾಡಿನರಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, 83, 85 ಕಂಟೈನ್ಸ್ ದ 4 ಸೆಟ್ ಆಫ್ ಸ್ಪೆಲ್ಲಿಂಗ್ ಐಡೆಂಟಿಫೈ ದ ಕರೆಕ್ಟ್. ಅಂದರೆ ಇದರಲ್ಲಿ ಸರಿಯಾದ ಸ್ಪೆಲ್ಲಿಂಗನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಎಕ್ಸಿಲರೇಷನ್ ಅದು ಆಪ್ಷನ್ ಡಿ ಸರಿಯಾದ ಸ್ಪೆಲ್ಲಿಂಗ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ ವರ್ಡ್. ಇಲ್ಲಿ ಕೂಡ ಸ್ಪೆಲ್ಲಿಂಗ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ ಅಗ್ರೆಸಿವ್ ಅನ್ನುವಂಥದ್ದು ಆಪ್ಷನ್ ಬಿ ಸರಿಯಾದ ಸ್ಪೆಲ್ಲಿಂಗ್ ಆಗುತ್ತೆ. ಇನ್ನು ಇಮಿನೆಂಟ್ ಅನ್ನುವಂಥ ಪದದ ಸರಿಯಾದ ಸ್ಪೆಲ್ಲಿಂಗ್ ಯಾವುದಂದ್ರೆ ಆಪ್ಷನ್ ಬಿ ಇಮಿನೆಂಟ್. ನೆಕ್ಸ್ಟ್, 86 to 88 are designed to test your familiarity with the articles. Darken the correct option in the series ಅಂತ ಕೇಳಿದ್ದಾರೆ. ಸೊ ಇಟ್ ವಾಸ್ ಡ್ಯಾಶ್ ಅಮೇಜಿಂಗ್ ವ್ಯೂ. ಇದರಲ್ಲಿ ಇಟ್ ವಾಸ್ ಆ್ಯನ್ ಅಮೇಜಿಂಗ್ ವ್ಯೂ ಆಗುತ್ತೆ. ಇಟ್ ವಾಸ್ ಆ್ಯನ್ ಅಮೇಜಿಂಗ್ ವ್ಯೂ. ನೆಕ್ಸ್ಟ್, ಆಪ್ಷನ್ ಬಿ ಇಲ್ಲಿ ಸರಿಯಾದ ಮಟ್ಟಕ್ಕೆ. ಇನ್ ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್ ಅಂತ ಕೇಳಿದ್ದಾರೆ. ಸೊ ಐ ವಾಂಟ್ ಆ್ಯನ್ ಐಸ್ ಕ್ಯೂಬ್ ಆಗುತ್ತೆ. ಆ್ಯನ್ ಐಸ್ ಕ್ಯೂಬ್. ನೆಕ್ಸ್ಟ್, ಡ್ಯಾಶ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್ ಅಂತ ಕೇಳಿದ್ದಾರೆ. ಇಲ್ಲಿ ನೋ ಆರ್ಟಿಕಲ್ ಅಂದರೆ ಆರೆಂಜಸ್ ಆರ್ ಗ್ರೋನ್ ಇನ್ ಆರ್ಟಿಕಲ್ ಆಗುತ್ತೆ. ಇದು ಸರಿಯಾದಂಥ ವಾಕ್ಯವಾಗುತ್ತೆ. ಆರ್ಟಿಕಲ್ ಬರೋಂಗಿಲ್ಲ ಇಲ್ಲಿ. ನೆಕ್ಸ್ಟ್, 89 to 91 ಐ ಹ್ಯಾವ್ ದ ಎಕ್ಸ್ಪ್ರೆಷನ್ ಈಚ್ ವಿಚ್ ಆಫ್ ದ ರಿಪ್ಲೇಸ್ಡ್ ಬೈ ಸಿಂಗಲ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ಸಿಂಗಲ್ ವರ್ಡ್ನಲ್ಲಿ ನಾವು ಯಾವ ರೀತಿಯಾಗಿ ರಿಪ್ಲೇಸ್ ಮಾಡಬಹುದು. ಥಿಂಗ್ಸ್ ದಟ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್. ಯಾವುವು ಬೇಗ ಸುಡುತ್ತವೆ ಅಂತ ಅಂದರೆ ಅವು ಇನ್ಫ್ಲಮೇಬಲ್ ಅಂತ ಕರೀತಾರೆ. ಇನ್ಫ್ಲಮೇಬಲ್ ಮಟೀರಿಯಲ್ಸ್. ಅ ಲಿಸ್ಟ್ ಆಫ್ ಆಲ್ ಬುಕ್ಸ್ ಆ್ಯಂಡ್ ಆರ್ಟಿಕಲ್ಸ್ ಯೂಸ್ಡ್ ಇನ್ ಪೀಸ್ ಆಫ್ ರೈಟಿಂಗ್ ಅಂತ ಕೇಳಿದರೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಬಿಬ್ಲಿಯೋಗ್ರಫಿ ಅಂತ ಕರೀತಾರೆ ಇದಕ್ಕೆ. ಅ ಲಿಸ್ಟ್ ಆಫ್ ಆಲ್ ಬುಕ್ಸ್ ಆ್ಯಂಡ್ ಆರ್ಟಿಕಲ್ಸ್ ಯೂಸ್ಡ್ ಇನ್ ಅ ಪೀಸ್ ಆಫ್ ರೈಟಿಂಗ್ಗೆ. ನೆಕ್ಸ್ಟ್, ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಆನ್ ಇಂಟೆನ್ಸ್ ಸಾರೋ ಕಾಸ್ಡ್ ಬೈ ಡೆತ್. ಸೊ ಇದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಯಾವುದಪ್ಪ ಅಂತಂದರೆ ಇದು ಕಾಂಡೋಲೆನ್ಸ್ ಅನ್ನುವಂಥದ್ದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, 92 to 93 ಆರ್ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಅದನ್ನು ಕಂಪೇರ್ ಮಾಡಿ ಬರೀರಿ ಅಂತ. ಸೊ ನೋಡಿ, ಕೃಷ್ಣರಾಜ ಒಡೆಯರ್ ವಾಸ್ ಒನ್ ಆಫ್ ದ ಡ್ಯಾಶ್ ಕಿಂಗ್ ಆಫ್ ಮೈಸೂರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ, ಗ್ರೇಟೆಸ್ಟ್ ಕಿಂಗ್ ಆಫ್ ಮೈಸೂರು ಆಗುತ್ತೆ. ನೆಕ್ಸ್ಟ್, ಜೈಪುರ್ ಈಸ್ ಡ್ಯಾಶ್ ದ್ಯಾನ್ ಡೆಲ್ಲಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಜೈಪುರ್ ಈಸ್ ಹಾಟರ್ ದ್ಯಾನ್ ಡೆಲ್ಲಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ. ಇಲ್ಲಿ ನೋಡಿ, 94 to 95 ಶೇಡ್ ದ ಬ್ಯಾಕ್ ಅಂದ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್. ಅಂದರೆ ಇದರ ರಿಪ್ಲೇಸ್ಮೆಂಟ್. ಸ್ವಿಚ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್. ಸೊ ಸ್ವಿಚ್ ಆಫ್ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗುತ್ತೆ. ಟರ್ನ್ ಆಫನ್ನು ನಾವು ಸ್ವಿಚ್ ಆಫ್ ಅಂತ ಕೂಡ ಬರಿಬೋದು. ನೆಕ್ಸ್ಟ್, ದ ಸ್ಟ್ಯಾಚ್ಯೂ ಈಸ್ ಮೊಮೆಂಟೋ ಆಫ್ ಅವರ್ ಟ್ರಿಪ್ ಟು ತಾಜ್ ಮಹಲ್ ಅಂತ ಕೇಳಿದರೆ. ಸೊ ಇಲ್ಲಿ ಮೊಮೆಂಟೋ ಅನ್ನುವಂಥದ್ದನ್ನು ರಿಪ್ಲೇಸ್ ಮಾಡಿ ಬರೆದಾಗ ಏನಾಗುತ್ತೆ ಅಂತಂದರೆ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ 2 ನೋಡಿ, ಆ್ಯನ್ ಆರ್ಟಿಕಲ್ ಆಫ್ ಮೆಮೊರಿ. ಮೊಮೆಂಟೋ ಅಂತಂದರೆ ಆ್ಯನ್ ಆರ್ಟಿಕಲ್ ಆಫ್ ಮೆಮೊರಿ ಆಗುತ್ತೆ. ಸೊ ಇಲ್ಲಿ 96 to 97 ವಿಚ್ ಇಸ್ ದ ಆ್ಯಂಟೋನಿಮ್ ಆಫ್ ದ ಅಂದರೆ ವಿರುದ್ಧ ಪದವನ್ನು ಗುರುತಿಸಿರಿ. ಹೀಗೆ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು. ಚಿಲ್ಡ್ರನ್ ಆರ್ ಸಮ್ಟೈಮ್ಸ್ ಡಿಸ್ಒಬಿಡಿಯಂಟ್. ಇಲ್ಲಿ ಡಿಸ್ಒಬಿಡಿಯಂಟ್ ಪದದ ವಿರುದ್ಧಾರ್ಥಕ ಪದ ಏನು? ಒಬಿಡಿಯಂಟ್. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕಂಟೆಂಟ್ ಪದದ ವಿರುದ್ಧಾರ್ಥಕ ಪದ ಡಿಸ್ಕಂಟೆಂಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, 98 to 100 ಡಿಸೈನ್ ಟು ಯುವರ್ ಎಬಿಲಿಟಿ ಟು ಯೂಸ್ ದ ರೈಟ್ ಪ್ರಿಫಿಕ್ಸ್ ಅಥವಾ ಸಫಿಕ್ಸನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಹರ್ ಆ್ಯಟಿಟ್ಯೂಡ್ ಈಸ್ ಡ್ಯಾಶ್ ಫ್ರೆಂಡ್ಲಿ ಟುವರ್ಡ್ಸ್
ಕಮ್ಯುನಿಟಿ. ಸೊ ಇಲ್ಲಿ ನೋಡಿ ಪ್ರಿಫಿಕ್ಸನ್ನು ಹಾಕಿದಾಗ ಏನಾಗುತ್ತೆ ಅಂತಂದರೆ ಅನ್ಫ್ರೆಂಡ್ಲಿ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಹೀಸ್ ಬಿಹೇವಿಯರ್ ವಾಸ್ ಡ್ಯಾಶ್ ಗ್ರೇಟ್ಫುಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ರಿಫಿಕ್ಸ್ನ ಹಾಕಿದರೆ ಡಿಸ್ಗ್ರೇಸ್ಫುಲ್ ಅನ್ನೋದು ಸರಿಯಾದಂಥ ನೆಗೆಟಿವ್ ವರ್ಡ್ ಆಗುತ್ತೆ. ಇನ್ನು ದ ನ್ಯೂ ಕೌಚ್ ಈಸ್ ಡ್ಯಾಶ್ ಕಂಫರ್ಟೇಬಲ್ ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಎ ಅನ್ಕಂಫರ್ಟೇಬಲ್. ದ ನ್ಯೂ ಕೋಚ್ ಈಸ್ ಅನ್ಕಂಫರ್ಟೇಬಲ್ ಅನ್ನೋದು ಸರಿಯಾದಂಥ ಒಂದು ವಾಕ್ಯ ಆಗುತ್ತೆ. ಸೊ ಇಲ್ಲಿ ಇವತ್ತಿನ ನಮ್ಮ ಪೇಪರ್ 2 ಮಾಡಲ್ ಕ್ವಶನ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾ, ವಾಟ್ಸಪ್, ಥ್ರೆಡ್ಸ್ ಮತ್ತು ಫೇಸ್ಬುಕ್, ಟೆಲಿಗ್ರಾಮ್ ಇವೆಲ್ಲ ಲಿಂಕ್ಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.